ಎಲ್ಲರಿಗೂ ನಮಸ್ಕಾರ. ನಾವು ಹೋಗಿದ್ದು ಹೊಲಕ್ಕೆ. ಮನೆ ಟೂರ್ ಎಲ್ಲರೂ ಮಾಡ್ತಾರೆ, ಮನೇದು ಬೇಡ ಅಂತ ಹೊಲಕ್ಕೆ ಹೋಗಿದ್ದೀವಿ. ಹೊಲದೇ ಒಂದು ಓಲ್ಗಾನೆ ಮಾಡೋಣ, ಎಲ್ಲರಿಗೂ ತೋರಿಸೋಣ ನಮ್ಮ ಹೊಲ ಹೆಂಗೈತೆ ನಮ್ಮ ಅತ್ತೆಯವ್ರದ್ದು ಆ ಥರ ಅಂತ ಹೋಗಿದ್ದೀವಿ. ನೋಡಿ ಅದು ಗಿಡ ನೋಡಿದ್ರೆ ನಾವು ಸಣ್ಣವರಿದ್ದಾಗ ಹೆಂಗೆ ಜೋಲಾಡಿ ಆಡ್ತಿದ್ದೀವಲ್ಲ ಆ ಥರ ಎಲ್ಲ ನೆನಪು ಬಂದಿತ್ತು. ಅಷ್ಟು ಗ್ರೀನಾಗಿ ಅಷ್ಟು ಚಲೋ ಇತ್ತು. ನಾನು ಆಡಮ್ಮ ಆಟ ಅಂತ ಹೇಳಿ ತೊಗೊಂಡಿದ್ದೆ, ಬಟ್ ಆಡೋಕ್ಕೆ ಆಗಿಲ್ಲ ನನಗೆ. ನೋಡೋಣ ಒಂದು ಸಲ ಅಂತಂದರೆ ನಮಗೆ ನೋಡಿ ನಾವು ಆ ಥರ ಆಟ ಆಡಬೇಕು ಅಂತ ಇದು ಮಾಡಿದ್ರೇನು ಅದು ಆಗಿಲ್ಲ ನನಗೆ. ನನ್ನ ವೇಟೇ ಜಾಸ್ತಿ, ನನಗೆ ಎಲ್ಲಿ ಆಗುತ್ತೆ ಅಂತ ಬಿಟ್ಬಿಟ್ಟೆ. ಅದು ಸುಮ್ಮನೆ ಏನೇನೋ ಎಫೆಕ್ಟ್ ಆಯಿತು ಅಂತಂದರೆ ಏನು ಮಾಡೋದು ಅಂತ ಎಲ್ಲರೂ ನಗ್ತಾ ಇದ್ದರು ನಮ್ಮ ಮನೆಯಲ್ಲಿ. ನೋಡಿ ನಾವು ಹೊಲಕ್ಕೆ ಹೋಗ್ತಾಯಿದ್ದೀವಿ, ಹಾಗೆ ಅದು ಗಿಡ ಕಾಣಿಸಿತ್ತು. ನೋಡಿ ಅದು ಜೇನು ಎಷ್ಟು ದೊಡ್ಡದೈತಿ ಅಂತಂದ್ರೆ ಅಲ್ಲಿ ಅದು ಮ್ಯಾಗೆ ಝೂಮ್ ಮಾಡಿ ತೋರಿಸಿನಿ, ಅದಕ್ಕೆ ಬಿಟ್ಬಿಟ್ಟಿವಿ. ಮತ್ತು ರನ್ ಮಾಡ್ತಾ ಹೋಗಿದ್ವಿ. ನಮ್ಮ ಹೊಲನೇ ಬಂತು. ಹೊಲ ಏನು ಭಾಳ ದೂರ ಇಲ್ಲ, ಸಮೀಪ ಇತ್ತು. ನೋಡಿ ಹೆಂಗೈತೆ ಹೊಲ ಅಂತ. ಕಾಲುವೆ ಟೈಪು ಅಂದರೆ ಇವ್ರು ನಮ್ಮ ಕಡೆಯೂ ಹಾಗೆ ಐತೆ, ಕಾಲುವೆ ನೀರಾವರಿ. ಈ ಸೈಡು ಹಾಗೆ ಐತೆ, ಮಾಮೂಲಿ ಅದು ನೀರಾವರಿ. ಆ ಥರನೇ ಇದ್ದರೆ ಚಲೋ. ಕಬ್ಬು ಪ್ಲಸ್ ಇದು ಟಮಾಟಿ ಹಾಕಿದ್ದಾರೆ. ನೋಡಿ ಹೆಂಗೈತೆ ಟಮಾಟೆ ತೋರಿಸ್ತೀನಿ. ತೆಂಗಿನಕಾಯಿ ಎಲ್ಲಿ ನೋಡಿದ್ರೆ ತೆಂಗಿನಕಾಯಿ. ಮೈಸೂರಲ್ಲಿ ನೀವು ಯಾವ ಊರಿಗೆ ಹೋದ್ರೂ, ಯಾವ ಒಂದು ಹಳ್ಳಿಗೆ ಹೋದ್ರೂ ತೆಂಗಿನಕಾಯಿ ಮಾತ್ರ, ಎಳೆನೀರು ಮಾತ್ರ ಸೂಪರಾಗಿರುತ್ತೆ. ಜಾಸ್ತಿ ರೀ ಎಳೆನೀರು ಗಿಡಗಳು ಅಂದರೆ. ನಾವು ತೆಂಗಿನಕಾಯಿ ಅಂತೀವಿ ಉತ್ತರ ಕರ್ನಾಟಕ ಸೈಡು, ಸೊ ಅದಕ್ಕೆ ಹಂಗಂದಿದ್ದು. ನೋಡಿ ಅಂದರೆ ನೋಡೋಕ್ಕೆ ಒಂಥರ ಚಲೋ ಅನಿಸುತ್ತೆ. ಎಲ್ಲ ಕಡೆ ಗ್ರೀನ್. ಕಬ್ಬು ನೋಡಿ ಹೆಂಗೈತೆ ಅಂತೆ ನಮ್ಮ ಅತ್ತೆಯವ್ರವರು. ನೋಡಿ ಹೆಂಗದ ಟಮಾಟಿ ಸೀಸನ್ ಸ್ಟಾರ್ಟ್ ಆದರೆ ಚಲೋ ಆಗ್ತಿತ್ತು, ಅವ್ರಿಗೆ ಪ್ರಾಫಿಟ್ ಆಗ್ತಿತ್ತು. ಬಟ್ ಏನು ಮಾಡೋಕ್ಕಾಗುತ್ತೆ, ಅವ್ರು ಹಾಕಿದ್ದು ಸ್ವಲ್ಪ ಲೇಟಾಗಿ. ಮೊದಲು ರೇಟಂಗೆ ಏನಾನ 100 ರೂಪೀಸ್ kg ಇದ್ದರೆ ಇವರೇ ಫುಲ್ಲು ರೀಚ್ ಆಗಿಬಿಡ್ತಿದ್ರು ಊರಲ್ಲಿ. ಆ ಥರ ಏನು ಮಾಡೋಕ್ಕಾಗಲ್ಲ. ನೋಡಿ ಟಮಾಟೆ ಹೆಂಗೈತೆ, ಎಷ್ಟು ದೊಡ್ಡ ಇದ್ದಾವೆ ಅಂತಂದರೆ ಒಂದೊಂದು ಇದು ಮಾಡಿದ್ರೆ ಸಾಕು, ಫುಲ್ಲು ರೀಚ್ ಆಗಿಬಿಡ್ತಿದ್ರು ಇವರು. ಏನು ಮಾಡ್ತೀರಿ, ಟಮಾಟೆ ರೇಟ್ ಸಸ್ತಾಗಿಬಿಟ್ಟಿದೆ. ಭಾಳ ಲಾಸ್ ಆಗುತ್ತೆ ರೀ, ಹಂಗೆ ಮಾಡಬಾರ್ದು. ರೈತರಿಗೆ ಲಾಸ್ ಆಗಿಬಿಡುತ್ತೆ ಫುಲ್ಲು. ಒಂಥರ ಬೇಜಾರಾಯಿತು. ಬಟ್ ಟಮಾಟೆ ಮಾತ್ರ ನೋಡಿ ಹೆಂಗೈತೆ ಅಂತ ತೋರಿಸ್ತಾ ಇದೆ. 2 ತೊಗೊಂಡೆ ನಾನು, ಚಲೋ ಇದ್ದು ಅಂತ. ನೋಡಿ ಹಾಗೆ ಹೋಗ್ತಾಯಿದೆ. ಎಳೆನೀರು ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಎಳೆನೀರು ಗಿಡಗಳು ಅಂದರೆ ಜಾಸ್ತಿ, ಅತಿ ಹೆಚ್ಚಾಗಿ ಅಂದರೆ ಅಲ್ಲಿ ಎಳೆನೀರು ಗಿಡಗಳೇ. ನೋಡ್ರಿ ಹೆಂಗಿದ್ದಾವೆ ಎಳೆನೀರು ಗಿಡಗಳು ಅಂತ. ಅವ್ರ ಕಾಲುವೆ ನೀರಾವರಿದು ಅದೇ ನಮ್ಮ ಥರನೇ ಸೇಮು. ಬಟ್ ಇಲ್ಲಿದು ಸ್ವಲ್ಪ ಎಳೆನೀರು ಗಿಡಗಳು ಜಾಸ್ತಿ. ಅದು ಬಿಟ್ಟು ಮತ್ತು ಎಲ್ಲಿ ನೋಡಿದ್ರೂ ಫುಲ್ಲು ಗ್ರೀನ್ ಇರುತ್ತೆ ಮೈಸೂರು. ನಾವು ನೀರಿನಾಗ ಫುಲ್ಲು ಕಾಲಿಟ್ರೆ ಇಷ್ಟು ಕೋಲ್ಡ್ ಇರುತ್ತೆ. ಹಬ್ಬ ಆಕೆಗೆ ಫೋರ್ಸ್ ಕೊಡೋಕ್ಕಿದೆ ನಮ್ಮ ಕಣ್ಮಗಳು. ನೋಡಿ ಹೆಂಗಿದ್ದಂತ ಎಷ್ಟು ಚಲೋ ಫೋರ್ಸ್ ಕೊಡ್ತಾಳೆ ನೋಡ್ರಿ. ಈಗ ಮುದ್ದು ಟಮಾಟೆ ಕೊಟ್ಟು ಫೋರ್ಸ್ ಕೊಡು ಅಂತಂದರೆ ಹೆಂಗೆ ಕೊಳ್ಳತ್ತವ ಆಕೆ. ನೋಡಿ ನೀರು ಅಂದರೆ ಆ ಥರ ಬಿಟ್ಟರೆ ನೀರ್ದು ಕಾಲುವೆ ನೀರಾವರಿದಲ್ಲ, ಅದಕ್ಕೆ ಆ ಥರ ತೋರಿಸ್ತಾ ಇದ್ದೀವಿ. ಆಟ ಆಡಬೇಕು ಅಂತ ನಾವು ಎಲ್ಲ ಹಾಗೆ ನೀರನ್ನಾಗ ಇಳಿದ್ಬಿಟ್ಟಿದ್ದೀವಿ ಎಲ್ಲ. ನೋಡಿ ಹೆಂಗೈತೆ ಅಂತ. ಇಷ್ಟು ಜನ ಹೋಗಿದ್ದೀವಿ ನಾವು, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರೂ ಫ್ಯಾಮ್ಲಿದಾಗ ಒಂದು 10 ಜನ ಹೋಗಿದ್ದೀವಿ. 10 ಜನ ಮನೇಲಿ ಇದ್ದರು. ಹೋಗಿ ನೋಡಮ್ಮ, ಎಷ್ಟು ದಿವಸ ಆಯಿತು ಹೋಗಿಲ್ಲ ಅಂತ ಹೇಗೇಸಿ ಹೋಗಿದ್ದೀವಿ. ನಾನು ಒಂದು ಸಲನೂ ನೋಡಿದ್ದಿಲ್ಲ ಈ ಹೊಲನ, ಈ ಸಲನೇ ಫಸ್ಟ್ ಟೈಮು. ಹಾಗೆ ಎಳೆನೀರು ಕುಡಿದು ಬರೋಣ ಅಂತ ಬಂದಿದ್ದೀವಿ. ನೋಡಿ ಅವರೆಲ್ಲ ಎಷ್ಟು ಚಲೋ ಆಟ ಆಡ್ತಿದ್ದಾರೆ. ನಾನು ಆಟ ಆಡಬೇಕಂತ ನಾನು ಇಳಿದಿದ್ದು. ತೆಂಗಿನಕಾಯಿ ಗಿಡಗಳು ಚಲೋ ಇದ್ದಾವೆ. ನಮ್ಮ ಅತ್ತೆಯವರು ಹೆಂಗಂದರೆ ಒಂಥರ ನಮ್ಗೆ ಅವ್ರ ದೇವ್ರ ಥರ ರೀ. ಏನಿಲ್ಲ ಅಂತಂದ್ರೇನು ಎಷ್ಟು ಚಲೋ ನೋಡ್ಕೋತಾರೆ ಗೊತ್ತಾ ಅವರು. ನಮ್ಗೆ ಒಂದು ತಾಯಿ ಅನ್ನೋದು ನಾವು ಮರ್ತು ಬಿಡಬೇಕು ಆ ಥರ ನೋಡ್ಕೋತಾರೆ. ಎಲ್ಲರೂ ಅತ್ತೆಯವರು ಹಾಗೆ ಇದ್ದಾರೆ, ಚಲೋ ಇದ್ದಾರೆ ಅವರು. ಏನೇ ಇದ್ರೇನು ನನಗೆ ಹೇಳ್ತಾರೆ. ಏನೇ ವಿಷಯ ಇದ್ರೇನು, ನಮ್ಗೇನಿದ್ರೇನು, ನಮ್ಗೇನು ಪ್ರಾಬ್ಲಮ್ ಇದ್ರೇನು ಅವ್ರು ಇದು ಮಾಡ್ತಾರೆ. ನಮ್ಮ ಸಣ್ಣ ಪುಟ್ಟ ಮಿಸ್ಟೇಕ್ ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ ಅಂತಂದ್ರೇನು ಇದು ಮಾಡ್ತಾರೆ ಅಷ್ಟೇ. ವೀಡಿಯೋ ಮಾಡಿದ್ರೇ ಸ್ವಲ್ಪ ವೀಡಿಯೋದು ನಮ್ಮ ಫೇಸು ಅದು ಬರಬಾರ್ದು ಅಂತ ಅಷ್ಟೇ. ಮತ್ತು ಅದು ಬಿಟ್ಟು ಏನೂ ಇಲ್ಲ ಅವ್ರದ್ದು. ರೆಕಮೆಂಡೇಷನ್ ಏನಿಲ್ಲ. ಚಲೋ ಮಾಡು, ಎಲ್ಲ ವೀಡಿಯೋ ಮಾಡ್ತೀನಿ ಅಂತಂದ್ರೇನು ಪರ್ಮಿಷನ್ ಕೊಟ್ಟಿದ್ದಾರೆ. ಎಲ್ಲಿ ಹೋಗ್ತೀನಿ ಅಂತಂದರೆ ಪರ್ಮಿಷನ್ ಕೊಡ್ತಾರೆ. ಏನು ಎದ್ದಕ್ಕೂ ಇದು ಇಲ್ಲ ರೀ, ರೆಸ್ಟ್ರಿಕ್ಷನ್ಸ್ ಅಂತ ಏನೂ ಇಲ್ಲ. ಚಲೋ ನೋಡ್ಕೋತಾರೆ ಅವರು. ಅವ್ರಂಗೆ ಅತ್ತೆಯವ್ರು ಸಿಗ್ಬೇಕಂದ್ರೆ ಭಾಳ ಅದೃಷ್ಟ ರೀ ನಮಗೆ. 4 ಜನರೂ ಚಲೋ ಇದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. 4 ಅತ್ತೆಗಳು ನನಗೆ ಒಂದು ದೇವ್ರ ಥರ.
ಮಸ್ತಿದ್ದಾರೆ ಅವರು. ಅವ್ರ ಬಳಿ ನಾನು ಇದ್ದೀನಿ ಅಂತಂದ್ರೆ ನಂದು ಋಣ ಅದು, ಏನೋ ಗೊತ್ತಿಲ್ಲ. ಬಟ್ ಇಲ್ಲಿಗೆ ಬಂದೀನಿ, ಸೊ ಭಾಳ ಚಲೋ ಅನಿಸುತ್ತೆ. ನೋಡಿರಿ, ಎಳೆನೀರು ತೆಗಿತಾ ಇದ್ದಾರೆ. ಫಸ್ಟ್ ಕೊಟ್ಟಿದ್ದೆ ನನಗೆ ಅವರು. ಯಾಕೆ ಗೊತ್ತಾ, ನಾನೇ ಕುಡಿಯೋ ಯಾಕಂತಂದರೆ ಅಷ್ಟು ಜೀವ ರೀ ನಮ್ಮ ಮ್ಯಾಗ, ಅದೇ ಬಿಟ್ಟು ಮತ್ತೇನಿಲ್ಲ. ಅದಕ್ಕೆ ನಾನು ಎಳೆನೀರು ಕುಡಿತಾ ಇದ್ದೆ. ಅತಿ ಹೆಚ್ಚಾಗಿ ಎಳೆನೀರು ಅಲ್ಲಿ ಸಿಗೋದು. ನೀವು ಎಲ್ಲಿ ಹೋದ್ರೂ ಅಲ್ಲಿ ಸಿಗೋದು ಮಾತ್ರ ಎಳೆನೀರು ಸಖತ್ತಾಗಿರುತ್ತೆ. ಯಾರ್ಯಾರಿಗೆ ಬೇಕು ಹೇಳ್ರಿ, ಹಾಗೆ ಕಮೆಂಟ್ ಮಾಡಿರಿ. ಹೊಸೊಬ್ಬರು ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ಕಂಟೆಂಟ್ ಕೊಡಬೇಕಂತಿದ್ದೆ. ಯಾಕಂದ್ರೆ ಹೊಲಕ್ಕೆ ಹೋಗಿದ್ದು ಒಂದು ಕಂಟೆಂಟ್ ಇರಬೇಕು ಅಂತ ಓಲ್ಗ ಮಾಡಬೇಕು ಅಂತ ಮಾಡಿದ್ದೆ. ಅಲ್ಲಿ ನೀರ್ದು ಅದು ಅಂದರೆ ಒಂಥರ ಅಲ್ಲೇ ಇದ್ಬಿಡ್ಬೇಕು ಅನಿಸುತ್ತೆ, ಆ ಥರ ರೀ ಅದು ಹೊಲ. ಮಸ್ತ್ ಐತೆ. ಅಂದರೆ ಎಲ್ಲ ಹಾಕಿದ್ದಾರೆ ಅವ್ರು, ಟಮಾಟಿ, ಬೆಂಡೆಕಾಯಿ, ಬದ್ನಿಕಾಯಿ ಹಾಕಿದ್ದಾರೆ. ಮತ್ತು ಅವೆಲ್ಲ ನಾ ಹೋಗೋ ಟೈಮಿಗೆ ಎಲ್ಲ ನನ್ನ ಜೊತೆ ಕಳಿಸ್ಕೊಡ್ತಾರೆ. ಆ ಥರ ಅವರು ಅಷ್ಟು ಒಳ್ಳೆಯ ಭಾವನೆ. ಅವ್ರ ಭಾಷೆಯಲ್ಲಿ ಏನಂತಾರೆ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಚಲೋ ನೋಡ್ಕೋತಾರೆ ಅಷ್ಟೇ, ಯಾವುದಕ್ಕೂ ಇದು ಇಲ್ಲ. ನೋಡಿ, ಎಳನೀರು ಕುಡಿತಾ ಇದೆ ನಾನು. ಮತ್ತೇನು ಮಾಡಬೇಕು ಅಂತ ಹೇಳ್ಕೇಸಿ ಸ್ವಲ್ಪ ಹೊತ್ತು ಆಟನ ಆಡಮಂತ ಹೇಳ್ಕೇಸಿ ಎಲ್ಲ ಹುಡುಗರಿಗೆ ತೊಗೊಂಡು ಆಟ ಆಡ್ಕೋತ ಬಂದಿದ್ದೀವಿ. ಅದು ನೀರಿನ ಸೌಂಡ್ ಮಾತ್ರ ಸಖತ್ತಿತ್ತು. ನೀರು ಫುಲ್ಲು ಕೋಲ್ಡ್, ಅಲ್ಲೇ ಸ್ನಾನ ಮಾಡಬೇಕು ಆ ಥರ ಫುಲ್ಲು ಕೋಲ್ಡ್ ಇತ್ತು. ಆ ಕಡೆ ಎಲ್ಲ ಸೊಪ್ಪು ಹಾಕಿದ್ದರು. ಅಲ್ಲಿ ಸೈಡು ಕಬ್ಬು ಎಳನೀರು ಗಿಡಗಳು ನೋಡಿ ಎಷ್ಟೈತೆ ಅಂತ. ವಯಸ್ಸು ಕೊಡೋ ಟೈಮಿಗೆ ಕರೆಕ್ಟಾಗಿ ಕೊಡಬೇಕು ಅಂತಂದರೆ ನಗು ಬಂದುಬಿಡ್ತಾರೆ. ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಮಿಸ್ಟೇಕ್ ಎಲ್ಲರಂತೆ ಆಗುತ್ತೆ, ನನ್ನಿಂತೂ ಆಗುತ್ತೆ. ಸೊ ಅದಕ್ಕೆ ಸಾರಿ. ಅಂದರೆ ಕನ್ನಡ ಬೇಗ ಇದು ಆಗಲ್ಲ, ನನಗೆ ಟರ್ನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲರೂ ಆಟ ಆಡ್ತಿದ್ದೀವಿ ಅಂತ ಹೇಳಿಗೆ ನಾನು ಆಟ ಆಡ್ತಾ ಇದ್ದೆ. ಎಲ್ಲರೂ ಎಳನೀರು ಕುಡಿದ ಮ್ಯಾಗ ಅದು ಎಲ್ಲ ಸೊಪ್ಪು ಇದು ಮಾಡ್ತಾಯಿದ್ರು. ಎಲ್ಲರಿಗೆ ಕೊಟ್ಟು ಕಳಿಸ್ಬೇಕಲ್ಲ ನಮ್ಮ ಅತ್ತೆಯವರು, ಅದಕ್ಕೆ ಎಲ್ಲರಿಗೆ ಕೊಟ್ಟು ಕಳ್ಸೋಕ್ಕೆ ಸೊಪ್ಪು ಇದು ಮಾಡ್ತಾಯಿದ್ರು. ಬಟ್ ಅದು ಸೊಪ್ಪು ಏನು ಅಷ್ಟು ಪರಂತ ತೊಗೊಂಡಿಲ್ಲ. ಜಾಸ್ತಿ ತೊಗೊಂಡಿದ್ದು ನಾವು ಟಮಾಟಿ, ಬದ್ನಿಕಾಯಿ, ಬೆಂಡೆಕಾಯಿ. ನೋಡ್ರಿ, ಫೋಸ್ ಕೊಡೋ ಹುಡುಗಿ ಚಿನ್ನು ಯಾವ ಥರ ನೋಡ್ತಾ ಇದ್ದಾಳೆ ನೋಡ್ರಿ. ಬಾ ಅಮ್ಮ ನಯನ ಹಾಕಿನ ಹೆಸರು, ಹುಡುಗಿನ ಹೆಸರು. ನೋಡಿ ಹೆಂಗೈತೆ ಅಂತ. ಅಕ್ಕನ ಮಗಳು ಹೊತ್ತನು. ವಾ, ನೀರಿನಾಗ ಆಟ ಆಡ್ತಿದ್ದೀವಿ ಎಲ್ಲರೂ ಆ ಥರ ಖುಷಿಯಾಗಿರಬೇಕು. ಯಾವಾಗ ಟೈಮ್ ಸಿಗುತ್ತೆ ಆವಾಗ ಎಲ್ಲ ಕಡೆ ಹೋಗ್ತಾ ಇರಬೇಕು, ಓಡಾಡ್ತಿರ್ಬೇಕು. ಎಲ್ಲ ಕಡೆ ದೇವಸ್ಥಾನ ಅಂತ ಇದು ಓಡಾಡ್ತಿರ್ತೀವಿ. ಅದಕ್ಕೆ ಪ್ಲಸ್ ಹಿಂಗೂ ಇರಬೇಕು ಅಂತ. ಹೊಲಕ್ಕೆ ಹೋಗ್ತಾ ಇರಬೇಕು. ಹೊಲಕ್ಕೆ ಹೋದರೆ ನೇಚರ್ ಏನಿರುತ್ತೆ, ಯಾವ ಥರ ಗ್ರೀನ್ ಇರುತ್ತೆ. ನೋಡಿ ನಮ್ಮ ಅಣ್ಣ ಹೆಂಗೆ ತೆಂಗಿನಕಾಯಿ ತೆಗಿತಾ ಇದ್ದಾರೆ. ಸಾಕು ಅಂತಂದ್ರೇನು ಅವ್ರು ಬಿಡ್ತಾನೆ ಇಲ್ಲ, ತೆಗಿತಾನೆ ಇರ್ತಾರೆ. ಭಾಳ ಜೀವ ಮಾಡ್ತಾರೆ ಎಲ್ಲರಿಗೂ. ಅಪರೂಪಕ್ಕೆ ಹೋಗ್ತೀವಿ ಅಂತ ಹೇಗೆ ನೋಡಿ. ಅವ ಟಮಾಟಿ ತೊಗೊಂಡಿದ್ದಾನೆ. ನೋಡಿ, ಇಲ್ಲಿ ಟಮಾಟಿ ತೊಗೊಂಡು ಎಷ್ಟು ಪೋಸ್ ಕೊಡ್ತಾ ಇದ್ದಾನೆ. ಟಮಾಟಿ ಗಿಡ ಚಲೋ ಇದ್ದಾವೆ. ಹೆಂಗೆ ಆಟ ಆಡ್ತಿದ್ದಾರೆ ನೋಡಿ. ಚಪ್ಪಲಿ ತೊಗೊಂಡು ಚಪ್ಪಲಿ ಹಾಕೋದು, ಬಿಸಾಕೋದು. ಯಪ್ಪ, ಫುಲ್ ಖುಷಿ ಆಯ್ತು ರೀ. ಹೊಲ ನೋಡಿ, ನಮ್ಮದು ಹಾಗೆ ಐತೆ. ನಮ್ಮ ಊರಲ್ಲಿ ನಮ್ಮ ತೋಟ, ನಾವು ಹಾಕೋದು ಕಬ್ಬು. ಇವರು ಹಾಗೆ ಸೊಪ್ಪು ಅದು ಹಾಕ್ತಾರೆ ಇವರು ಜಾಸ್ತಿ. ನೋಡಿ ಎಷ್ಟು ಚಲೋ ಆಟ ಆಡ್ತಿದ್ದಾನೆ. ಎಲ್ಲರೂ ಆಟ ಆಡ್ತಾ ಸ್ವಲ್ಪ ಹೊತ್ತು ಇದು ಮಾಡಿ ಆಮೇಲೆ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕೀವಿ. ಆಮೇಲೆ ಎಲ್ಲ ಟಮಾಟಿ ತೊಗೊಂಡು ಬದ್ನಿಕಾಯಿ ತೊಗೊಳಕ್ಕೆ ಹೋಗಿದ್ದೀವಿ. ಬದ್ನಿಕಾಯಿ ತೊಗೊಂಡು ಮತ್ತು ಇದು ಬೆಂಡೆಕಾಯಿ, ಇವು 3 ತೊಗೊಂಡಿವಿ. ಅವೇನು ಕಬ್ಬಿಗೆ ಮುಟ್ಲಕ್ಕೆ ಹೋಗಿಲ್ರಿ. ಯಾಕಂದರೆ ನಮ್ಮ ಹೊಲನಾಗೆ, ನಮ್ಮ ತೋಟನಾಗೆ ಜಾಸ್ತಿ ಇದ್ದಾವೆ. ಸಿಕ್ಕಾಪಟ್ಟಿ ತಿಂದೀವಿ ನಾವು. ಅದಕ್ಕೇನು ಆಸೆನೇ ಇಲ್ಲ ಅಂತ ಅದಕ್ಕೆ ಯಾರು ಮುಟ್ಟಕ್ಕೆ ಹೋಗಿಲ್ಲ. ಹಾಗೆ ಹೋಗ್ತಾಯಿದ್ದೀವಿ. ಜಸ್ಟ್ ತೋರ್ಸೋಕ್ಕೆ ಅಂತ ವಿಡಿಯೋ ಮಾಡಿದ್ದು, ಮತ್ತೇನಿಲ್ಲ ಪರ್ಪಸು. ನಮ್ಗೆ ತಿನ್ಬೇಕು ಅನ್ಸಿರ್ತಾರೆ, ತಿಂತಾ ಇರೋದು ಅಷ್ಟೇ. ನೋಡಿ, ಟಮಾಟೆ ಗಿಡಗಳು ಎಷ್ಟು ಚಲೋ ಇದ್ದಾವೆ ರೀ. ಗ್ರೀನ್, ಫುಲ್ಲು ಹೆವಿ ಗ್ರೀನ್ ರೀ. ಮೈಸೂರು ನಂಗೆ ಸಖತ್ ಇಷ್ಟ ಬರುತ್ತೆ ಅದು ಮಾತ್ರ. ನಮ್ಮ ಕಡೆ ಕಾಲುವೆ ನೀರಾವರಿ, ಇಲ್ಲಿನೂ ಕಾಲುವೆ ನೀರಾವರಿನೇ ಜಾಸ್ತಿ. ಬೋರಿಂಗ್ ಹಾಕ್ತಾರೆ ಆಲ್ಮೋಸ್ಟು. ಬೋರಿಂಗ್ ಹಾಕಿ ಇದು ಮಾಡೋದು. ಎಳನೀರು ತೊಗೊಂಡಿದ್ದು ಇದು ತೆಂಗಿನಕಾಯಿ ರೀ. ತೆಂಗಿನಕಾಯಿ ಅಲ್ಲ, ಒಳಗಿರೋದು ಏನಂತೀರಿ ನೀವು, ನಂಗೆ ಗೊತ್ತಿಲ್ಲ. ಅದು ತಿಂತಾ ಇದೆ. ಅತಿ ಹೆಚ್ಚಾಗಿ ಕನ್ನಡ ಟ್ರಾನ್ಸ್ಲೇಷನ್ ಆಗಲ್ಲ. ಮದರ್ ಟಂಗೆ ಹಿಂದಿ ಇದ್ದ ಮ್ಯಾಗ ಕನ್ನಡ ಜಾಸ್ತಿ ಬರಲ್ಲ. ಆದ್ರೂ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಕಲಿತಾ ಇದ್ದೀನಿ. ಸೊ ಕಲಿತಾನೇ ಇರ್ತೀನಿ ಅಂತೇನಿಲ್ಲ, ಕಲಿತೀನಿ. ಕಲಿತು ನಾವು ಕರ್ನಾಟಕದಲ್ಲಿ ಹುಟ್ಟು ಕನ್ನಡನೇ ಮಾತಾಡಿಲ್ಲ ಅಂದರೆ ಹೆಂಗೆ ಹೇಳಿ. ಕನ್ನಡ ಮಾತಾಡೋದೇ ಮಾತೃಭಾಷೆ. ನಮ್ಮ ಕರ್ನಾಟಕ ಕನ್ನಡನೇ.
ನೋಡಿ ಎಳೆನೀರು ಒಂದೇ ಕುಡಿತೀನಿ ಅಂದರೆ ಒಂದು ಬೇಡ ಇನ್ನೊಂದು ಕುಡಿ ಅಂತ ಹಿಂಗೆ ಕೊಡ್ತಾ ಇರ್ತಾರೆ, ತೊಗೋತಾ ಇರೋದೆ ಕುಡಿತಾ ಇರೋದೆ. ಅವರೆಲ್ಲ ರಿವರ್ಸ್ ಕಟ್ ಮಾಡ್ಯಾರ್ರಿ. ಎಳೆನೀರು ಮಾತ್ರ ಚಲೋ ಇತ್ತು. ಅಂದರೆ ಒಂದೊಂದು ಗ್ಲಾಸಕ್ಕಿಂತ ಜಾಸ್ತಿ ಬಂದದ್ದು ನೋಡ್ರಿ ನೀರು. ಒಂದೊಂದು ಗ್ಲಾಸ್ 2 ಗ್ಲಾಸ್ ನೀರಿದ್ದು ನೋಡ್ರಿ, ಅತಿ ಹೆಚ್ಚಾಗಿ ನೀರಿದ್ದು ಫುಲ್ಲು ಕುಡ್ದು ನೋಡ್ರಿ ನಾ ಅವತ್ತು. ಹಂಗೆ ಎಂಜಾಯ್ ಮಾಡ್ಲಿಕ್ಕೆ ಯಾವಾಗೋ 1 ಟೈಮ್ ಸಿಗುತ್ತೆ, 1 ಇಯರ್ನಾಗ 1 ಟೈಮ್ 2 ಟೈಮ್ಸ್ ಹೋಗ್ತಾ ಇರ್ಬೇಕು, ಎಂಜಾಯ್ ಮಾಡ್ತಾ ಇರಬೇಕು ಅಷ್ಟೇ. ಅದು ಬಿಟ್ಟು ಎಲ್ಲಂದ್ರಲ್ಲಿ ಇದು ಮಾಡೋದು ಅಂಥವೇನು ಸೀನೇ ಇಲ್ಲ. ಎಂಜಾಯ್ ಮಾಡಬೇಕು, ಯಾವಾಗ ಟೈಮ್ ಸಿಗುತ್ತೆ ಅವಾಗ. ನೋಡಿ ಬೆಂಡಿಕಾಯಿ ಗಿಡಗಳು ತೆಗಿತಾ ಇದೆ, ನಂಗೆ ಕಟ್ ಮಾಡೋಕ್ಕೆ ಬರ್ತಾಯಿಲ್ಲ. ಹಾಗೆ ಇಟ್ಬಿಟ್ಟೆ, ಅದಕ್ಕೆ 2-3 ತೊಗೊಂಡೇ ಅಷ್ಟೇ. ಅಷ್ಟರದೊಳಗೆ ನಮ್ಮ ಅತ್ತೆಯವರೇ ಕಟ್ ಮಾಡಿದ್ರು ಎಲ್ಲ ಕಡೆ ಬೆಂಡಿ. ನಾವು 3 ಜನ ನಮ್ಗೆ ಅತ್ತೆಯವರು ಅಲ್ಲಿದ್ದರು. ಸದ್ಯಕ್ಕೆ ನಮ್ಮ ಅತ್ತೆನೇ ಇದ್ದಿಲ್ಲ ಅಲ್ಲಿ. ನಮ್ಮ ಅತ್ತೆಯವರು ಊರಿಗೆ ಅಲ್ಲೇ ಇದ್ದರು, ಬರೋಕ್ಕಾಗಿಲ್ಲ ಅವರಿಗೆ. ನೋಡ್ರಿ ಅವರೆಲ್ಲ ತೊಗೋತಾ ಇದ್ರು, ನಂಗೆ ತೆಗಿಯೋಕ್ಕೆ ಬಂದಿಲ್ಲ. ಅದು ಬೆಂಡಿಕಾಯಿ ಯಾರ ಸಲಾಗಿ, ನನ್ನ ಸಲಾಗೆ ತೆಗಿತಾಯಿದ್ರು. ನಾನು ತಿಂತೀನಿ ಅಂತ ಹೇಳೋ ಸಲಾಗೆ, ಮತ್ತೆ ಎದಕ್ಕೆ ಇಲ್ಲ. ನೋಡಿ ನನಗೆ ತೆಗೆದು ಕೊಡ್ತಾರೆ. ಅವರು ಎಷ್ಟು ಜೀವ ಮಾಡ್ತಾರೆ ಅಂದರೆ ಅದ್ರ ಮೇಲೆ ಗೊತ್ತಾಗ್ಬಿಡುತ್ತೆ. ಎಲ್ಲರಿಗೂ ಹಾಗೆ, ನನಗೆ ಅಂತಲ್ಲ, ಎಲ್ಲರಿಗೂ, ಎಲ್ಲ ಮನೆ ಹೆಣ್ಮಕ್ಳಿಗೆ ಹಾಗೆ ಜೀವ ಮಾಡ್ತಾರೆ ಅವರು. ಅದು ಒಂದು ಚಲೋ ಅನಿಸಿದ್ರಿ, ಅದು ಗುಣ ಒಂದು ಚಲೋ ಐತೆ ಅವ್ರದ್ದು. ಎಲ್ಲರದು 4 ಜನದ್ದು ನಂಗೆ ಭಾಳ ಇಷ್ಟ ಆಗ್ತದೆ. ನೋಡಿ ನನ್ನ ಸಲಾಗಿ ಬೆಂಡಿಕಾಯಿ ಅಂತ ಸೊಪ್ಪು ಅಂತ ಎಲ್ಲ ತೆಗೆದು ಇದು ಮಾಡಿದ್ದಾರೆ. ಅದರಿಂದ ಏನು ಹೆಚ್ಚಿಗೆ ಏನಿಲ್ಲ ನೋಡ್ರಿ. ಬಂದವರಿಗೆ ಅತಿ ಹೆಚ್ಚಾಗಿ ಕೇರ್ ಮಾಡ್ತಾರೆ, ಅತಿ ಹೆಚ್ಚಾಗಿ ಪ್ರೀತಿ ಕೊಡ್ತಾರೆ ಅಂದರೆ ಅವರೇ. ಬೆಂಡಿಕಾಯಿ ತೆಗಿತಾ ಇದ್ದಾಳೆ ನಮ್ಮ ಪಾಪು. ಚಿನ್ನು ನೋಡಿ ಹೆಂಗೆ ತೆಗಿತಾ ಇದ್ದಾಳೆ. ಆಕಿದ ಹೆಸರು ಹೇಳಂತಂದರೆ ಹೆಸರು ಹೇಳೋಕ್ಕೆ ರೆಡಿ ಇಲ್ಲ ನಮ್ಮ ಪುಟ್ಟಿ. ಹಂಗೆ ಸಾಕಾಯಿತು ಅಂತ ಹೇಳಿಸಿ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಅವಾಗ ಮನೆಗೆ ಹೋಗೋ ಟೈಮಿಗೆ ಎಲ್ಲರಿಗೂ ಬಾಯ್. ಇದೇ ಲಾಸ್ಟ್ ವೀಡಿಯೋ.